श्रीगुरुभ्यो नमः। कान्ताय कल्याणगुणैकधाम्ने नवद्युनाथप्रतिमप्रभाय नारायणायाखिलकारणाय श्रीप्राणनाथाय नमस्करोमि। श्रीमत्समुद्रविजय तृतीय सर्गದ 12ನೇ ಶ್ಲೋಕ. ಜನಕವಾಚಮಿಮಾಮವಧಾರಯನ್ ಕಲಮುದಾಹರದಂಬುರುಹೇಕ್ಷಣಃ ಸ್ವಪದಮಾವ್ರಜತೋ ವ್ರಜತೋಪ್ಯತೋ ನನು ಸಖಾ ಮಮ ಕಾನನಗೋ ವಿಭುಃ. ಜನಕವಾಚಂ ಇಮಾಂ ಅವಧಾರಯನ್ ಕಲಂ ಉದಾಹರತ್ ಅಂಬುರುಹೇಕ್ಷಣಃ ಸ್ವಪದಂ ಆವ್ರಜತಃ ವ್ರಜತಃ ಅಪಿ ಅತಃ ನನು ಸಖಾ ಮಮ ಕಾನನಗಃ ವಿಭುಃ. ಹಿಂದೆ ಮದ್ದಿಗೇಹ ಭಟ್ಟರು ಪ್ರಶ್ನೆ ಮಾಡಿದರು ವಾಸುದೇವನನ್ನು, ಮಗುವನ್ನು. ಇಲ್ಲಿ ಏಕಾಕಿಯಾಗಿ ಬಂದಿದ್ಯಲ್ಲ, ಯಾರ ಜೊತೆಗೆ ಬಂದಿ, ಯಥಾರ್ಥವಾಗಿ ಹೇಳು ಹಾಗೆ ಅಂತ ಕೇಳಿದಾಗ ವಾಸುದೇವ ಅವರು ಕೊಟ್ಟ ಉತ್ತರ, ಇಮಾಂ ಏವ ಮುಕ್ತಾಂ ಜನಕವಾಚಂ, ಈ ರೀತಿಯಾಗಿ ಜನಕವಾಚಂ ಅಂದರೆ ಪಿತೃವಾಚಂ, ತಂದೆಯ ಮಾತನ್ನು, ಅವಧಾರಯನ್ ಏಕಾಗ್ರಚಿತ್ತ ಶುಶ್ರುಣ್ವನ್, ಚೆನ್ನಾಗಿ ಕೇಳಿ ಅಂತ. ಏಕಾಗ್ರಚಿತ್ತದಿಂದ ತಂದೆ ಏನೇನು ಕೇಳಿದ್ರೋ ಅದನ್ನೆಲ್ಲ ಕೇಳಿ. ಅಂಬುರುಹೇಕ್ಷಣ ಅಂತ ಇದೆ, ಅಂದರೆ ಅಂಬುರುಹವತ್ ಅಂದರೆ ಪದ್ಮವತ್ ಈಕ್ಷಣೆ ಲೋಚನೆ ಯಸ್ಯ, ಕಮಲದಂಥ ಕಣ್ಣುಗಳುಳ್ಳ ಆ ವಾಸುದೇವ ಹೇಳ್ತಾರೆ. ಸ್ವಪದಂ ಕಲಂ ಉದಾಹರತ್ ಅಂಬುರುಹೇಕ್ಷಣ, ತನ್ನ ಮುದ್ದು ಮುದ್ದಾದ ಮಾತನ್ನು ಹೇಳಿದರು. ಏನು ಹೇಳಿದರು? ಸ್ವಪದಂ ಅಂದರೆ ಸ್ವಸ್ಥಾನಂ ಪ್ರತಿ ಸ್ವೇನ ಪ್ರಥಮತಃ ಗಂತುಂ ವಿವಕ್ಷಿತ ಕಾನನ ದೇವತಾಲಯಂ. ಮೊದಲು ಮದುವೆ ಮನೆಯಿಂದ ಹೊರಟು ಆಚಾರ್ಯರು ಅಂದರೆ ವಾಸುದೇವ ತಾವು ಎಲ್ಲಿ ಹೋಗಲು ಬಯಸಿದರು? ಕಾನನ ದೇವತಾ ಅಂತ, ಅಲ್ಲಿ ಹೋಗಲು ನೋಡಿ. ಆವ್ರಜತಃ ಉತ್ಸವ ಮಂದಿರ ನಿರ್ಗತ್ಯ ಆಗಚ್ಚತಃ. ಉತ್ಸವ ಮಂದಿರ ಅಂದರೆ ಕಲ್ಯಾಣ ಮದುವೆ ಮಂದಿರ ಅಂತ ಏನಿದೆ, ಅಲ್ಲಿಂದ ನಾನು ಕಾನನ ದೇವಾಲಯಕ್ಕೆ ಹೊರಟು ಹೋಗುವಾಗ ಮಮ ನನ್ನ ಜೊತೆಗೆ ಅತಃ ಕಾನನಾಲಯಾತ್ ವ್ರಜತಃ ಅಪಿ, ಆ ಕಾನನಾಲಯ ಅಲ್ಲಿಂದ ನಾರಿಕೇಳಿ ಅಂತ ಅಲ್ಲಿ ಮತ್ತೊಂದು ದೇವಸ್ಥಾನಕ್ಕೆ ಹೋಗುವಾಗಲೂ ಕೂಡ ಗಚ್ಚತಃ ಅಪಿ ಕಾನನಂ ಗಚ್ಚತಿ ಇತಿ ಕಾನನಗಃ, ಕಾನನದಲ್ಲೇ ಓಡಾಡುವ ವಿಭುಹು ಸರ್ವಸಮರ್ಥನಾದ ಶ್ರೀ ಭಗವಾನ್ ಪರಮಾತ್ಮನೇ ಸಖಾ, ನನಗೆ ಸಖನಾಗಿ, ನನು ಸಹಾಯೋ ನನಗೆ ಸಖನಾಗಿ ಬಂದದ್ದು. ಅಂದರೆ ಪರಮಾತ್ಮನೇ ನೀನೆ ಯಥಾರ್ಥವನ್ನು ಹೇಳಿದೆಯಲ್ಲ, ನನ್ನ ಜೊತೆಗೆ ಬಂದದ್ದು. ಮದುವೆ ಮನೆಯಿಂದ ಕಾನನ ದೇವಾಲಯಕ್ಕೆ ಹೋಗುವಾಗಲೂ, ಅಲ್ಲಿಂದ ನಾರಿಕೇಳ ದೇವಸ್ಥಾನಕ್ಕೆ ಹೋಗುವಾಗಲೂ ಕೂಡ ನನ್ನ ಜೊತೆಗೆ ಪರಮಾತ್ಮನೇ ಸಖನಾಗಿ ಬಂದದ್ದು. ದೇವರು ಸದಾ ನಮ್ಮ ಜೊತೆಗೆ ಇರ್ತಾನೆ ಎಂಬ ಒಂದು ವಿಚಾರ ಕಾಡಿನಲ್ಲಿ ಏಕಾಕಿಯಾಗಿ ಹೋದಾಗಲೂ ಕೂಡ ವಾಸುದೇವನಿಗೆ ಶುದ್ಧವಾದ ದೇವರ ಚಿಂತೆ ಇತ್ತು ನೋಡಿ. ಅದನ್ನು ಹೇಳ್ತಾ ಇದ್ದಾರೆ. ಕಲಂ ಅವ್ಯಕ್ತಂ ಮಧುರಂ ಯಥಾಭವತಿ ತಥಾ, ಮಧುರವಾದ ಮಾತಿನಿಂದ, ಅಷ್ಟು ವ್ಯಕ್ತವಾಗಿ ಸ್ಪಷ್ಟವಾಗಿ ಮಾತು ಬರದೇ ಇರುವ ಒಂದು ಸಂದರ್ಭ ಅಂತ ಹೇಳ್ತಾರೆ. ಕಲಂ ಅವ್ಯಕ್ತಂ ಮಧುರಂ ಯಥಾ ಅಂತ ಧ್ವನಿಯಿಂದ, ಮಧುರವಾದ ಧ್ವನಿಯಿಂದ ಉದಾಹರತ್ ಅಂದ್ರೆ ಹೇಳಿದರು. ವಾಸುದೇವ ಈ ರೀತಿಯಾಗಿ ರಿಪ್ಲೈಯನ್ನು ಕೊಟ್ಟರು ಅಂತ ಅರ್ಥ. ಜನಕವಾಚಮಿಮಾಮವಧಾರಯನ್ ಕಲಮುದಾಹರದಂಬುರುಹೇಕ್ಷಣಃ ಸ್ವಪದಮಾವ್ರಜತೋ ವ್ರಜತೋಪ್ಯತೋ ನನು ಸಖಾ ಮಮ ಕಾನನಗೋ ವಿಭುಃ. ಕಾಡಿನಲ್ಲಿ ಓಡಾಡುವ ಪರಮಾತ್ಮನೇ ನನಗೆ ಸಖನಾಗಿ ಬಂದ ಅಂತ ಒಟ್ಟು ಹೇಳಿದರು. ಶ್ರೀಮದ್ವೇಷಾತ್ಮವಸ್ತು.